ಏನು ಮಾತಾಡಿದ್ರೆ ಏನು ಬಂತು? ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ರಿ, ಇನ್ನೂ ಕೇರಳದಲ್ಲಿ ಎಲೆಕ್ಷನ್ ಮುಗಿದಿಲ್ಲ. ಕೇರಳದಲ್ಲಿ ಎಲೆಕ್ಷನ್ ಮುಗಿದಿಲ್ಲ, ಸನ್ನಿವೇಶ ಸೇಮ್ ಇದೆ. ಅವರೊಂದು ಟ್ವೀಟ್ ಮಾಡಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಸರ್ಕಾರ ನಿಮ್ಮ ಮನೆ ಮುಂದಿರುತ್ತಪ್ಪ. ಸರ್ಕಾರ ಮನೆ ಮುಂದಿರುತ್ತೆ, ಎಲ್ಲ ವ್ಯವಸ್ಥೆಗಳಾಗ್ತವೆ, ಪರ್ಯಾಯವಾಗಿ ಮನೆಗಳು ಸಿಗ್ತವೆ. ಹೇಳಿ ಒಂದು ಪಿಣರಾಯಿ ವಿಜಯನ್ ಅವ್ರಿಗೆ. ಈ ಮಧ್ಯದಲ್ಲಿ ಕೋಗಿಲುನಲ್ಲಿ ಮನೆ ಕಳ್ಕೊಂಡಿದ್ರಲ್ಲ, ಮನೆ ಅದು ಕರೆಕ್ಟಾಗಿ ಏನು ಒತ್ತುವರಿದಾರರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಆ ಮನೆಯನ್ನು ಆ ಮನೆಗಳನ್ನು ಬಿಡಿಸಿ ಸರ್ಕಾರ ಏನು ತನ್ನ ಜಾಗ ವಾಪಸ್ ತಗೊಂತಲ್ಲ, 161 ಮನೆಗಳು, 161 ಕುಟುಂಬಗಳು. ಆ ಕುಟುಂಬಗಳ ಪೈಕಿ ಎಲ್ಲರ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ 26 ಜನರಿಗೆ ಇವರು ಅರ್ಹರು, ಇವರಿಗೆ ಮನೆ ಕೊಡಬಹುದು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. 26 ಕುಟುಂಬಗಳಿಗೆ ಒಂದಷ್ಟು ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ ಅವರು. ಯಾವುದೋ ಊರಿನಿಂದ, ಕರ್ನಾಟಕದ ಯಾವುದೋ ಊರಿನಿಂದ ಬಂದು ಬೆಂಗಳೂರಿಗೆ ಬಂದಿರಬೇಕು, ವಲಸೆ ಬಂದಿರಬೇಕು, ಆ ಜಾಗದಲ್ಲಿದ್ದ 5 ವರ್ಷ ಆಗಿರಬೇಕು, ನಿಮ್ಮ ಮಾತೃಭಾಷೆ ಯಾವುದೇ ಆಗಿರಲಿ, ನೀವು ಕರ್ನಾಟಕದ ನಕಾಶೆಯೊಳಗಿನ ಯಾವುದಾದ್ರೂ ಜಿಲ್ಲೆ, ತಾಲೂಕು, ಊರಿನವರಾಗಿರಬೇಕು ಅಂಥ 26 ಕುಟುಂಬಗಳನ್ನು ನೆನಪಿರಲಿ. ಜನವರಿ 1ನೇ ತಾರೀಕು ಕೊಡಬೇಕಾಗಿತ್ತು ಇವತ್ತಿಗೆ ಇವ್ರಿಗೆ ಮನೆನ. ಸ್ವಲ್ಪ ದಾಖಲೆ ಪರಿಶೀಲನೆ ಆಗ್ತಿದೆ, 2ನೇ ತಾರೀಕು ಕೊಡ್ತೀವಿ ಅಂದರು. ಇವತ್ತೆಷ್ಟು ತಾರೀಕು? 8. ಇವತ್ತು ಕೊಡುವ ಸಾಧ್ಯತೆ ಇದೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅಂತ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ.